ಹಾಯ್ ಫ್ರೆಂಡ್ಸ್, ಇವತ್ತು ತುಂಬ ಈಸಿಯಾಗಿ ಮಾಡೋಕ್ಕಾಗಂತ ಯಾರಿಗೆ ಬೇಕಾದರೂ ಮಾಡೋಕ್ಕಾಗಂತ ಬ್ಯಾಚುಲರ್ಸಿಗೆ ಕೂಡ ಮಾಡೋಕ್ಕಾಗಂತ ಒಂದು ಮೀನ್ ಫ್ರೈ ರೆಸಿಪಿ ಆಯಿತಾ. ಸೊ ಅದಕ್ಕೆ ಗಾರ್ಲಿಕ್ಕು, ಜಿಂಜರು, ಹಾಗೆ ಸ್ವಲ್ಪ ಆನಿಯನ್, ಹಾಗೆ ಸ್ವಲ್ಪ ಕರಿ ಲೀವ್ಸು, ಆಮೇಲೆ ಸ್ವಲ್ಪ ಉಪ್ಪು ಇಷ್ಟು ಮಿಕ್ಸ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬಾರ್ದು, ಜಜ್ಕೋಬೇಕು ಅಷ್ಟೇ ನಾನು ಹೇಳೋದು. ಇದನ್ನು ಜಜ್ಜಿ ಒಂದು ಸೈಡಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ನೋಡಿ, ಪ್ಯಾನ್ ತೆಗೆದು ನಾನು ಇಟ್ಟಿದ್ದೆ ಆಲ್ರೆಡಿ, ಅದು ಬಿಸಿ ಆಗಲಿಕ್ಕೂ ಅದಕ್ಕೆ ಆಯಿಲ್ ಹಾಕ್ಕೊಂಡೆ. ಆಯಿಲ್ ಹಾಕ್ಕೊಂಡ ತಕ್ಷಣ ನಾನೇನು ಮಾಡ್ತೀನಿ ನೋಡಿ, ಸ್ವಲ್ಪ ಅರಿಶಿಣ ಆ್ಯಡ್ ಮಾಡ್ಕೋತೀನಿ. ಅರಿಶಿಣ ಆದಮೇಲೆ ಸ್ವಲ್ಪ ಧನಿಯಾ ಪೌಡ್ರು ಅಂದರೆ ಕೊತ್ತಂಬರಿ ಪೌಡ್ರು ಇದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ಸ್ವಲ್ಪ ಕೆಂಪು ಮೆಣಸು, ನೀವು ಎಣಿಸ್ಬೋದು ಇದು ಯಾರಪ್ಪ ಈ ಥರ ಎಲ್ಲ ಧನಿಯಾ ಪೌಡ್ರೆಲ್ಲ ಹಾಕಿ ಫ್ರೈ ಮಾಡ್ತಾರ ಅಂತ. ಸೊ ಹಾಗೆ ನೋಡಿ, ಪೆಪ್ಪರ್ ಕೂಡ ಆ್ಯಡ್ ಮಾಡ್ತೀವಿ, ಚೆನ್ನಾಗಾಗತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ. ಸೊ ಅದಕ್ಕೆ ಈ ಕೆಂಪು ಮೆಣಸು ಸ್ವಲ್ಪ ಖಾರ ಜಾಸ್ತಿ ಅಂತ ನಾನು ಫ್ರೈಗೆಲ್ಲ ಮೆಣಸನ್ನು ಪೇಸ್ಟ್ ಮಾಡಿಟ್ಕೊಳ್ತೀನಿ, ಅದನ್ನು ಯೂಸ್ ಮಾಡೋದು. ಸೊ ಅದನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಹೀಗೆ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಸಾಲ್ಟು ಕೂಡ, ಅದು ಟೇಸ್ಟ್ ಡಿಪೆಂಡ್ಸ್, ಓಕೆ, ಆ್ಯಡ್ ಮಾಡ್ಕೊಳ್ತೀನಿ. ಅದಾದಮೇಲೆ ಈ ನೋಡಿ ಜಜ್ಕೊಂಡಿರೋ ಅಂಥ ಈ ಐಟಮ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಗ್ರೇವಿ ಟೈಪ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೆ ಇನ್ನೊಂದು ಐಟಮ್ ಕೂಡ ನಾನು ಆ್ಯಡ್ ಮಾಡ್ತೀನಿ ಆಯಿತಾ ಫ್ರೆಂಡ್ಸ್. ಏನು ಗೊತ್ತಾ, ಬೇರೇನೂ ಅಲ್ಲ, ನಾವು ತಿನ್ನೋಕ್ಕೆಲ್ಲ ಯೂಸ್ ಮಾಡುವಂಥ ಹುಳಿ ಇದೆ ಅಲ್ವಾ. ಸೊ ಇದನ್ನು ನಾನು ಫಿಶ್ ಕರಿ ಮಾಡಬೇಕಾದ್ರೆ ಹಾಕೋ ಹುಳಿ ಅಲ್ಲ, ಇದು ಬೇರೆ ಹುಳಿ ಇದು. ಸೊ ಅದನ್ನು ಹಾಕ್ಕೊಂಡು ನೋಡಿ ಈ ಥರ ಒಂದು ಏನು ಹೇಳ್ತೀವಿ, ಒಂದು ಗ್ರೇವಿ ಟೈಪ್ ಮಾಡಿಟ್ಕೊಳ್ತೀನಿ. ಆಮೇಲೆ ನೋಡಿ ಇದಕ್ಕೆ ಈ ಬಂಗಡೆ ಮೀನು ಇದಕ್ಕೆ ಹಾಕ್ಕೊಳ್ತೀನಿ. ನಾನು ಇವತ್ತು ಬಂಗಡೆ ಮೀನಲ್ಲಿ ಮಾಡ್ತಾಯಿದ್ದೀನಿ. ಸೊ ನೆಗ್ಗೆಡ್ ಫ್ರೈ ಮಾಡೋರೆಲ್ಲ ಇದ್ದೀರಾ, ಅದು ಪ್ಲೇನ್ ಫ್ರೈ, ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಅದು. ಸೊ ಅದು ಸ್ವಲ್ಪ ವೆರೈಟಿ ಆ್ಯಂಡ್ ಟೇಸ್ಟು ಕೂಡ ಚೆನ್ನಾಗಾಗತ್ತೆ, ಅನ್ನಕ್ಕೆ ಗಂಜಿಗೆಲ್ಲ ತುಂಬ ಟೇಸ್ಟ್ ಆಗುತ್ತೆ. ಅದಕ್ಕೆ ನೋಡಿ ಮಸಾಲೆ ಎಲ್ಲ ಅದರ ಮೇಲೆ ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಹೀಗೆ ನಾವು ಸ್ವಲ್ಪ ಹೀಗೆ ಫ್ರೈ ಮಾಡೋಕೆ ಇಡಬೇಕು, ಇದು ಬೇಯಬೇಕಲ್ಲ ಮೀನು, ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಬಿಡ್ತೀನಿ ನೋಡಿ. ಇದು ಬಿಟ್ಟು ಬೆಂದು ಬರುವಾಗ ನಿಮಗೆ ಫೈನಲ್ ಲುಕ್ ನಾನು ತೋರಿಸ್ತೀನಿ ನೋಡಿ. ಸೊ ಫೈನಲ್ ಈ ಥರ ಇರುತ್ತೆ. ಈ ಥರ ಕೂಡ ಬೇಕಾದರೆ ತಿನ್ಬೋದು. ಇನ್ನು ಇದಕ್ಕಿಂತ ಡೀಪಾಗಿ ಫ್ರೈ ಮಾಡಬೇಕಾದ್ರೆ ಹಾಗೂ ಮಾಡ್ಬೋದು, ಅದು ಸೊ ನೀವು ಕೂಡ ಫಿಶ್ ತಂದಾಗ ಈ ಥರ ಟ್ರೈ ಮಾಡಿ ನೋಡಿ. ಥ್ಯಾಂಕ್